ಮತ್ತು ಎಲ್ಲರಿಗೂ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ಏನು ಅಂದರೆ, ಹಸುಗೂ ಕರು ಹಾಕಿದ್ಮೇಲೆ ಯಾಕೆ ತಿಂಡಿ ಕೊಡಲ್ಲ ಅಂತ ಸುಮಾರು ಜನ ಕೇಳಿದ್ರಿ. ಮತ್ತು ಹಸು ಎಷ್ಟು ಹಾಲು ಕೊಡ್ತಾಯಿದೆ ನಿಮ್ಮದು ಈ ಕರು ಹಾಕ್ತಲ್ಲ ಹಸು ಅಂತ, ಅದ್ರ ಬಗ್ಗೆನೂ ಸುಮಾರು ಜನ ಕೇಳಿದ್ರಿ. ಯಾರು ಇದು ಮಾಡ್ಕೋಬೇಡಿ. ಇವತ್ತು ಕರೆಂಟ್ ಇಲ್ಲ ನಮ್ಮಲ್ಲಿ, ಹಸುಗಳು ತೊಳೆಯೋಕ್ಕೆ ಕೊಟ್ಟಿಗೆ ತೊಳೆಯೋಕ್ಕೆ ಆಗಿಲ್ಲ. ಈ ಕರೆಂಟ್ ಬಂದರೆ ಈಗ ಹಸುಗಳೆಲ್ಲ ತೊಳೆದು ಕ್ಲೀನ್ ಮಾಡಬೇಕು. ಕರೆಂಟ್ ಬೆಳಗ್ಗೆನೇ ಹೋಗೋದು ಬರೋದು ಹಿಂಗೆ ಆಡ್ತಾಯಿತ್ತು. ಹಾಗಾಗಿ ಇವತ್ತು ಆದಷ್ಟು ಕೈಯಲ್ಲೇ ಹಾಲು ಕರ್ತಿದ್ದು ಎಲ್ಲ ಪೂರ್ತಿ ಕೈಯಲ್ಲೇ. ಮತ್ತು ನಾವು ಜನ್ರೇಟ್ರು ಏನೂ ಮಡಿಕೊಂಡಿಲ್ಲ ಹಾಲು ಕರೆಯೋಕ್ಕೆ. ಏನೋ ಅಪ್ರೂಪಕ್ಕೆ 1 ದಿವಸ 2 ದಿವಸ ಹೋಯ್ತು ಅಂದರೂ ಕೈಯಲ್ಲೇ ಕರ್ಕೋತೀವಿ. ಮತ್ತು ಸುಮಾರು ಜನ ಕೇಳ್ತಾಯಿದ್ರಿ, ಬ್ರದರ್ ಹಸು ಕರು ಹಾಕಿದ್ಮೇಲೆ ಎಷ್ಟು ದಿವ್ಸ ಗಂಟ ತಿಂಡಿ ಕೊಡೋದಿಲ್ಲ ನೀವು ಅಂತ ಕೇಳಿದ್ರಿ. ನೋಡಿ, ಈ ಥರ ಕೆಂಪುದು ವೇಸ್ಟ್ ಆಯ್ತಲ್ಲ, ಇದು ಹೋಗೋ ಗಂಟ ನಾವು ತಿಂಡಿ ಕೊಡೋದಿಲ್ಲ. ಇದಾದಮೇಲೆ ಪೂರ್ತಿ ಎಲ್ಲ ಪೂರ್ತಿಯಾಗಿ ಹೋದ್ಮೇಲೆ ತಿಂಡಿ ಕೊಡ್ತೀವಿ. ಅದು ಪೂರ್ತಿಯಾಗಿ ಹೋಗೋ ಗಂಟ ಹಸುಗಳಿಗೆ ನಾವು ಯಾವುದೇ ರೀತಿ ತಿಂಡಿ ಕೊಡೋಕ್ಕೆ ಹೋಗೋದಿಲ್ಲ ಜಾಸ್ತಿ. ಸ್ವಲ್ಪ ಕೊಡ್ತೀವಿ. ಯಾವ್ದು ಕೊಡ್ತೀವಿ ಅಂದರೆ ಗೋಧಿ ಬೂಸ, ಅಂದರೆ ಏನು ಎಲೆ ಬೂಸ ಅಂತೀರಿ, ಅದು ನಮ್ಮ ಕಡೆ ಗೋಧಿ ಬೂಸ ಅಂತೀವಿ, ಕೆಲವು ಕಡೆ ಎಲೆ ಬೂಸ ಅಂತಾರೆ. ಅದು ಕೊಟ್ಕೊಂಡು ಅದ್ರ ಜೊತೆ ಸ್ವಲ್ಪ ಸಿಪ್ಪೆ, ಕಡಲೆ ಸಿಪ್ಪೆ ಇರ್ಬೋದು, ಮತ್ತು ಸ್ವಲ್ಪ ಫೀಡು ಪೂರ್ತಿ ಕೊಡೋಕ್ಕೆ ಇಲ್ಲ ಅನ್ನೋ ಹಂಗೇನಿಲ್ಲ, ಸ್ವಲ್ಪ ಮಟ್ಟಿಗೆ ಕೊಡ್ತೀವಿ. ರಾಗಿ ಮತ್ತು ಜೋಳ ಎರಡನೇ ಮಿಕ್ಸ್ ಮಾಡಿರೋದು ಅಂಬಲಿ ಕಾಯಿಸ್ಕೊಡ್ತೀವಿ ಒಂದು ಸ್ವಲ್ಪ. ಅದ್ರ ಜೊತೆಗೆ ಗೋಧಿ ಬೂಸ ಅಂದರೆ ಎಲೆ ಬೂಸ ಹಾಕಿ ಕೊಡ್ತೀವಿ. ಇನ್ನು ಪೂರ್ತಿಯಾಗಿ ಮಿಲ್ಕಿಂಗ್ ವೀಡಿಯೋ ಹಸುದು ಪೂರ್ತಿ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದು ಹಾಕ್ತೀನಿ ನೆಕ್ಸ್ಟಿಗೆ ನೋಡಿ. ಎಷ್ಟು ಹಾಲು ಕೊಡ್ತಾರೆ ಅಂತ ಕೇಳಿದ್ರಲ್ಲ, ಹಾಗೆ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಪೂರ್ತಿಯಾಗಿ ನೋಡಿ. ಇದು ಬಂದು ಈಗ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಹಸುಗಳೆಲ್ಲನೂ ಹಾಲು ಕರ್ಕೊಂಡು ಆಯಿತು, ಎಲ್ಲನೂ ಕರೆದುಬಿಟ್ಟು ಲಾಸ್ಟ್ ಇದೊಂದು ಹಸುನಲ್ಲಿ ಕಮೆಂಟ್ ಮಾಡಿದರು ಸುಮಾರು ಜನ. ಬ್ರದರ್ ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತಾರೆ, ಎಷ್ಟು ಲೀಟ್ರ್ ಹಾಲು ಕೊಡೋ ಅಂಥ ಹಸುಗಳಿಗೆ ಎಷ್ಟು ತಿಂಡಿ ಕೊಡ್ತೀರಿ ಅಂತಲೂ ಸುಮಾರು ಜನ ಕಮೆಂಟ್ ಮಾಡಿರ್ತೀರಿ. ನಾವು ಬಂದು 10 ಲೀಟ್ರ್ ಹಾಲು ಕೊಡೋ ಅಂಥ ಹಸುಗಳಿಗೆ 3.5-4 kg ಅಷ್ಟು ತಿಂಡಿ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಏನು ತಿಂಡಿ ಕೊಡೋಕೆ ಹೋಗೋದಿಲ್ಲ. ಮೇವು ಮಾತ್ರ ಹೊಟ್ಟೆ ತುಂಬ ಕೊಡ್ತೀವಿ, ಒಂದು 40 kg ಅಷ್ಟೇ ಮೇವು ಕೊಡ್ತೀವಿ. ಯಾಕೆಂದರೆ ಮೇವು ನಾವು ಎಷ್ಟು ಕೊಡ್ತೀವಿ ಅಷ್ಟು ನೀಟಾಗಿ ಹಾಲು ಕೊಡ್ತವೆ. ಮೇವನ್ನೇ ಕಮ್ಮಿ ಕೊಟ್ಬಿಟ್ಟು ತಿಂಡಿ ಕೊಡ್ತೀವಿ ಅಂದರೆ ನಮಗೇನು ಉಳಿಸ್ಕೊಳಕ್ಕಾಗೋದಿಲ್ಲ. ಆದಷ್ಟು ಜೋಳದ ಕಡ್ಡಿನೇ ಕೊಡಿ ಅಂತಲೂ ಹೇಳೋದಿಲ್ಲ. ಒಂದು ಟೈಮ್ ಜೋಳದ ಕಡ್ಡಿ ಕೊಟ್ಕೊಂಡು ಒಂದು ಟೈಮ್ ಸೀಮೆ ಹುಲ್ಲು ಇರ್ಬೋದು, ಯಾವ್ದಾರು ಕೊಡ್ಬೋದು. ಮತ್ತು ಸೀಮೆ ಹುಲ್ಲಲ್ಲಿ ರೆಡ್ ನೇಪಿಯರ್ ಒಳ್ಳೆಯದು, ವೈಟ್ ನೇಪಿಯರ್ ಒಳ್ಳೆಯದು ಅಂತಲೂ ಕೇಳಿದ್ದೀರಿ ಕಮೆಂಟ. ನನ್ನ ಪ್ರಕಾರ ಕೊಂಬು ನೇಪಿಯರು ಭಾರಿ ಒಳ್ಳೆಯದು. ಕೆಂಪುದು ಈಗ ಪೂರ್ತಿ ರೆಡ್ ನೇಪಿಯರ್ ಕೂಡ ಬಂದೈತೆ. ಅದರಲ್ಲಿ ಏನಾಯ್ತದೆ ಅಂದರೆ ಮಳೆಗಾಲದಲ್ಲಿ ಸುಂಕು ಇರೋದಿಲ್ಲ, ಪೂರ್ತಿ ಸುಂಕು ಚೆನ್ನಾಗಿರುತ್ತೆ. ಮಳೆಗಾಲಕ್ಕೆ ಬೆಸ್ಟು ಅಂತಲೇ ಹೇಳ್ಬೋದು. ಕೆಂಪು ನೇಪಿಯರು ಹಾಲು ಬರುತ್ತೆ, ತೂಕನೂ ಚೆನ್ನಾಗಿರುತ್ತೆ. ಜೋಳದ ಕಡ್ಡಿಲಿ ಏನು ಹಾಲು ಬರ್ತದೆ ಅಷ್ಟೇ ಹಾಲು, ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಅಷ್ಟೇ ಹೆಚ್ಚು ಕಮ್ಮಿ ಅಷ್ಟೇ ಹಾಲು ಕೆಂಪು ನೇಪಿಯರಲ್ಲಿ ಬರ್ತದೆ. ಬೇಸಿಗೆಯಲ್ಲಿ ಮಾತ್ರ ಸುಂಕು ಸಖತ್ ಸುಂಕು, ಎಷ್ಟು ನೀರು ಕೊಟ್ಟರು ಅದಕ್ಕೆ ಸಾಲೋದಿಲ್ಲ. ಸುಂಕು ಜಾಸ್ತಿ ಕುಯ್ಯೋಕ್ಕಾಗೋದಿಲ್ಲ, ಕೈ ಮೈ ಎಲ್ಲನೂ ಪೂರ್ತಿ ಕುಯ್ದಾಗ್ತದೆ ಅದು. ಇನ್ನೂ ಹಾಲನ್ನು ಅಷ್ಟೇ ನಾವು 2 ಟೈಮು ಕರ್ಕೊತಾ ಇದ್ದೀವಿ. ಈಗ ಡೈರಿಗೆ 3 ದಿವಸದಿಂದ ಡೈರಿಗೆ ಹಾಲು ಹಾಕ್ತಾಯಿದ್ದೀವಿ. ಇವತ್ತಿಗೆ ಕರು ಹಾಕಿ ಕರೆಕ್ಟಾಗಿ 14 ದಿವಸ ಆಗೈತೆ ಇವತ್ತಿಗೆ ಹಸು ಕರು ಹಾಕಿ, 14ನೇ ದಿನ. ಇನ್ನು ಮೇಲೆ ಇನ್ನು ವೇಸ್ಟು ಈಗ ನೋಡಿದ್ರಲ್ಲ, ವೇಸ್ಟು ಹೋಯ್ತಾ ಇರೋದೇ. ಈಗ ವೇಸ್ಟು ಪೂರ್ತಿ ಹೋಗಿ ಎಲ್ಲ ಕ್ಲಿಯರ್ ಆದಮೇಲೆ 20 ದಿವಸ ಆದಮೇಲೆ ತಿಂಡಿ ಕೊಡೋ ಸ್ಟಾರ್ಟ್ ಮಾಡಿದ್ರೆ ಈ ಹಸು ಒಂದು ಟೈಮ್ಗೆ 15-16 ಲೀಟ್ರ್ ಹಾಲು ಗಂಟಲು ಕೊಡೋ ಅಂಥ ಹಸು. ದಿವಸಕ್ಕೆ 27-28 ಲೀಟ್ರ್ ಗಂಟಲು ಕೊಟ್ಟೈತೆ ನಮ್ಮ ಮನೇಲಿ. ನಾನು ಆವ್ರೇಜ್ ಲೆಕ್ಕ ಹಾಕ್ಕೊಂಡ್ರು ಒಂದು 25 ಲೀಟ್ರ್ ಹಾಲು ಗ್ಯಾರಂಟಿ ಕೊಟ್ಟೇ ಕೊಡುತ್ತೆ. ಅದು ಎಷ್ಟು 7 ತಿಂಗಳ ಗಂಟ ನಾವು ಕರಿಯೋದು ನಿಲ್ಸೋ ಗಂಟನೂ ಚೆನ್ನಾಗಿ ಹಾಲು ಕೊಡುತ್ತೆ ಹಸು ಅಂದರೆ ಇದೊಂದೇ ಹಸು ನಮ್ಮದು. ಎಲ್ಲ ಹಸುಗಳು ಹಾಲು ಕೊಡ್ತವೆ. ನಮ್ದು ಇನ್ನೊಂದು ದೊಡ್ಡ ಹಸು ಐತಲ್ಲ ಬಿಳಿ ಹಸು, ಅದು ಹಾಲು ಚೆನ್ನಾಗಿ ಕೊಡ್ತದೆ. ಅಂದರೆ ಈ ಹಸು ಚೆನ್ನಾಗಿ ಅಂದರೆ ಹಾಲು ನಿಲ್ಸೋ ಗಂಟಲು ಹೆಚ್ಚು ಕಮ್ಮಿ ಒಂದು 15 ಲೀಟ್ರ್ನಷ್ಟು ಹಾಲು ಇದ್ದೇ ಇರುತ್ತೆ. ಹಾಲು ನಿಲ್ಸೋ ಅಂಥ ಟೈಮಲ್ಲಿ ಇಂಥ ಹಸುಗಳು ಮಾಡಿಕೊಂಡ್ರೆ ನಮಗೆ ಲಾಸ್ ಇರೋದಿಲ್ಲ. ಕರು ಅಷ್ಟೇ, ಕರುನೂ ಅಷ್ಟೇ. ನಮಗೆ 4 ಕರುನೂ ಹೆಣ್ಗರುನೇ ಹಾಕ್ತು. ಅಂದರೆ ಅಲ್ಲೊಂದು ಕರು ಹಾಕಿತ್ತು, ಅವ್ರು ಮಡಿಕೊಂಡ್ರು, ಅದನ್ನ ತರಕ್ಕೆ ಹೋದಾಗ ಇನ್ನು 3 ಹೆಣ್ಗರುಗಳು ಒಳ್ಳೊಳ್ಳೆ ಕರುನೇ ಹಾಕ್ತು, ಚೆನ್ನಾಗಿರೋ ಹೆಣ್ಗರುಗಳನ್ನೇ ಹಾಕ್ಕೊಡ್ತು. ಈ ಸತಿದು ಗಿರ್ಕರು ನಿಮಗೆ ಹೇಳಿದ್ದೀನಿ ತುಂಬ ವಿಡಿಯೋದಲ್ಲಿ, ನನಗೆ ಗಿರ್ಕರುಗಳ ಮೇಲೆ ಆಸೆ ಜಾಸ್ತಿ. ಹಾಗಾಗಿ ದುಡ್ಡು ಕೊಟ್ಟಂತೂ ತರೋಕ್ಕೆ ಕಷ್ಟ. ನಮ್ಮಂಥರ ಕೈಲೆಲ್ಲ ದುಡ್ಡು ಕೊಟ್ಟು ಹಸು ತಂದು ಸಾಕೋಕ್ಕೆ ಗಿರ್ರಸ್ಗಳಿಗೆ ಇವತ್ತಿನದಕ್ಕೆ ನಮ್ಮ ಕಡೆ ಎಲ್ಲ ರೇಟು ಹಾಲು ಅಷ್ಟು ರೇಟ್ ಸಿಗೋದಿಲ್ಲ. ಸಿಟಿ ಕಡೆ ಇರೋ ಅಂಥವ್ರು ಗಿರ್ರಸ್ಗಳು ಮಾಡಿಕೊಂಡ್ರೆ ಎಚ್ ಎಫ್ ಹಸುಗಳ್ಗಿಂತಲೂ ಗಿರ್ರು ನಮ್ಮ ದೇಸಿ ಹಸುಗಳು ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಫಾರಮ್ನೇ ಮಾಡಬೇಕು, ನಾವು ದೇಸಿ ಹಸುನ ಮಾಡಬೇಕು, ನಾವು ಡೈರಿಗೆ ಹಾಲು ಹಾಕ್ಕೋಬೇಕು ಅನ್ನೋದಾದರೆ ಸಾಯಿವಾಲ್ ಮಾಡಿದ್ರೆ ಉತ್ತಮ. ಏಕೆಂದರೆ ಒಂದು ಸ್ವಲ್ಪ ಮೇವೂ ಕಮ್ಮಿ ತಿನ್ನುತ್ತೆ. ಈ ಗಿರ್ ಹಸುಗಳ್ಗೆ ಹೋಲಿಸ್ಕೊಂಡ್ರೆ ಒಂದು ಸ್ವಲ್ಪ ಹಾಲನ್ನು ಜಾಸ್ತಿ ಕೊಡ್ತವೆ.
ಹಂಗಾಗಿ ಸಾಹಿವಾಲು ಬೆಸ್ಟು ಡೈರಿಗೆ ಹಾಲು ಹಾಕೋಳ ಅಂಥವ್ರಿಗೆ. ಇನ್ನೂ ನಾವು ಇಲ್ಲ ಪ್ಯಾಕೆಟ್ ಹಾಲಲ್ಲಿ ನಾವೇ ಸ್ವಂತವಾಗಿ ಮಾರ್ತೀವಿ, ಇಲ್ಲೇ ಅಕ್ಕಪಕ್ಕ ನಮಗೆ ತಗೊಳ್ಳೋರವ್ರೆ, ಕಸ್ಟಮರ್ ಇಲ್ಲೇ ಸಿಗ್ತಾರೆ ಅನ್ನೋ ಅಂಥವ್ರು HF ಹಸುಗಳು ಬೇಡ, ಆಯ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ. DSC ಹಸುಗಳು ಮಾಡಿಕೊಂಡ್ರೆ ಗಿರ್ ಮಾಡಿಕೊಂಡ್ರೆ ಉತ್ತಮ. ಅದು ಹಾಲು ಸ್ವಲ್ಪ ಕಮ್ಮಿ ಕೊಟ್ಟರು ಹಾಲು ಗಟ್ಟಿಯಾಗಿರುತ್ತೆ. ನೀವು ಸಿಟಿ ಕಡೆ ಇರೋರಾದ್ರೆ 70 ರಿಂದ 80 ರೂಪಾಯಿ ಗಂಟ ಹಾಲು ಮಾರ್ಕೋಬೋದು. 100-120 ರೂಪಾಯಿ ಗಂಟನೂ ಮಾರೋರವ್ರೆ. ನಾವು ಇಲ್ಲಿ ಹೇಳೋದು ನಮ್ಮ ಲೆಕ್ಕಾಚಾರ, ನಮ್ಮ ಇಲ್ಲಿ ಸುತ್ತಮುತ್ತ ಟೌನಲ್ಲಿ ಇರೋರಾದರೆ ಒಂದು ಅದೇ 70 ರೂಪಾಯಿ 80 ರೂಪಾಯಿ ಗಂಟ ಮಾರ್ಕೊಂಡ್ರು ಅಷ್ಟು ಲಾಸ್ ಬರೋದಿಲ್ಲ. ಏಕೆಂದರೆ ಇವತ್ತರಷ್ಟು ಮೇವು ಏನು ಗಿರ್ ಹಸುಗಳಿಗೆ ಏನು HF ಹಸುಗಳು ತಿಂತವೆ ಅಷ್ಟು ಮೇವು ಗಿರ್ ಹಸುಗಳಿಗೆ ಬೇಕಾಗೋದಿಲ್ಲ. ಈಗ ಈ ಹಸು ಬಂದು ಎಷ್ಟು ಹಾಲು ಕೊಡ್ತಾಯಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಈಗ ಹಸು ಇದು ಬಂದು ಕೊಡ್ತಾ ಇರೋರು ಒಂದು ಟೈಮ್ಗೆ ನಾವು ತಿಂಡಿ ಕೊಡ್ತಾ ಇರೋದೇ ಕಮ್ಮಿ ಅಲ್ವಾ. ಹಾಗಾಗಿ ಈಗ 9 ಲೀಟ್ರು 8.5-9 ಲೀಟ್ರು, ಅದು ಬಕೆಟ್ ಬಂದು 15 ಲೀಟ್ರ್ ಬಕೆಟು. 15 ಲೀಟ್ರ್ ಬಕೆಟು ಬಂದು ಪೂರ್ತಿ ಕೊಟ್ಟರೆ ಅದರಲ್ಲಿ 3 ಲೀಟ್ರು ನೊರೆನೇ ಇರುತ್ತೆ. ಒಬ್ಬೊಬ್ರು ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಜನ ನೋಡಿದ್ದೀನಿ, ಇದು 15 ಲೀಟ್ರ್ ಬಕೆಟು ಪೂರ್ತಿ ಕೊಡ್ಬಿಡ್ತು ಅಂತ ಹೇಳ್ತಾರೆ. 15 ಲೀಟ್ರ್ ಬಕೆಟಲ್ಲಿ ಪೂರ್ತಿ ಕೊಡೋದೇ ಹಸುಗಳು ಅಂದರೆ ಅದು ನೊರೆನೇ ಇರ್ತದೆ, ಅರ್ಧ ಹಾಲು ಇರ್ತದೆ ಅಷ್ಟೇ, ಪೂರ್ತಿ ಏನೆಲ್ಲ ಹಾಲೇ ಇರೋದಿಲ್ಲ. ನಮ್ಮ ಹಸು ಇದ್ದಾದರೆ ಇಲ್ಲಿ ನನ್ನ ಪ್ರಕಾರ ಒಂದು 9 ರಿಂದ 10 ಲೀಟ್ರ್ ಗಂಟ ಕೊಡ್ತಾಯಿದೆ ಚೆನ್ನಾಗಿ. ಇದು ಚೆನ್ನಾಗಿ ಹಾಲು ಕೊಡೋ ಅಂಥ ಹಸು, ನಾವು ಒಳ್ಳೆ ಚೆನ್ನಾಗಿ ತಿಂಡಿನೂ ಕೊಡ್ತೀವಿ. ಮುಂದಕ್ಕೆ ಒಂದು ದಿವಸ ವೀಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಹಾಲು ಕೊಡ್ತಾಯಿದೆ ಅಂತ. ಈಗೇನು ತಿಂಡಿ ಕೊಡ್ದೇ ಈಗ ಒಂದೊಂದು ಟೈಮ್ಗೆ 9-10 ಲೀಟ್ರ್ ಹಾಲು ಕೊಡ್ತಾಯಿದೆ ಅಂದರೆ ತಿಂಡಿ ಎಲ್ಲ ಕೊಟ್ಕೊಂಡು ಪೂರ್ತಿ ಅದಕ್ಕೆ ಕರು ಹಾಕಿರೋದು ನೋವು ಸುಸ್ತು ಮತ್ತು ಏನು ವೇಸ್ಟ್ ಐತೆ ಅದೆಲ್ಲ ಹೋದರೆ ಚೆನ್ನಾಗಿ ಹಾಲು ಕೊಡುತ್ತೆ. ಹಸುನೂ ಅಷ್ಟೇ, ನಾವು ಯಾವಾಗಲೂ ಅಷ್ಟೇ ಕಂಡಮ್ ಮಾಡೋಕ್ಕೆ ಹೋಗಬಾರ್ದು. ಬೇರೆ ಹಸುಗಳಿಗೂ ಅಷ್ಟೇ ಮೇವು ಚೆನ್ನಾಗಿ ಕೊಟ್ಕೊಂಡು ತಿಂಡಿ 4 kg ಅಂತ ಹೇಳೋದೇ ಅಲ್ವಾ, 4 kg ಒಂದು ಟೈಮಿಗೆ ತಿಂಡಿ ಕೊಟ್ಟರು ನಾವು ಆ 4 kg ತಿಂಡಿಲಿ ಏನು ಕೊಡಬೇಕು ಅಂದರೆ ಜೋಳದ ನುಚ್ಚು ಹೆಚ್ಚಿಗೆ ಕೊಡಬೇಕು, ಕಡಲೆ ಹಿಂಡಿ ಒಂದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಕೊಡಬೇಕು. 100-200 ಗ್ರಾಮ್ ಕಡಲೆ ಹಿಂಡಿ ಕೊಟ್ಟರೆ ಸಾಕಾಗುತ್ತೆ. ರವೆ ಬೂಸ ಒಂದು 3/4 kg ಅಷ್ಟು ರವೆ ಬೂಸ, ಒಂದು kg ಅಷ್ಟು 1-1.5 kg ಅಷ್ಟು 1 kg ಅಷ್ಟು ಸಾಕು. ಏನು ಹೇಳ್ತೀರಿ ನೀವು ಡೈರಿ ಫೀಡು ಚಿನ್ನಿ ಫೀಡು ಅಂತ ಏನು ಬಳಸ್ತೀರಿ? ಚಿನ್ನಿ ಫೀಡು ಅಂದರೆ ಜೋಳದ ತರಿನೇ ಹೆಚ್ಚಿಗೆ ಇರ್ತದೆ. ಚಿನ್ನಿ ಫೀಡ್ ಏನು ಬೇಡ, ಜೋಳದ ತರಿನೇ ನಾವೇ ಹಾಕೋದ್ರಿಂದ ಚಿನ್ನಿ ಫೀಡ್ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ಆದಷ್ಟು ಈ ಜೋಳದ ತರಿ 2 kg ಅಷ್ಟು 1-1.5 kg ಅಷ್ಟು 1 kg ಅಷ್ಟು ಡೈರಿಯಿಂದ ತರ್ತೀವಲ್ಲ ಫೀಡು ಪೆಲೆಟ್ಸ್ನಾಗ ಇರ್ತಾರಲ್ಲ, ಅದು ನೀವು ಯಾವ್ದು ಬಳಸ್ತೀವಿ ನೀವು ಅದು ನಿಮಗೆ ಬಿಟ್ಟಿದ್ದು. ಕೆಲವರು ಈಗ ಬೇರೆ ಬೇರೆ ಕಂಪ್ನಿಗಳ ಹೆಸರು ಹೇಳೋದು ಬೇಡ, ಬೇರೆ ಬೇರೆ ಕಂಪ್ನಿ ಫೀಡೆಲ್ಲ ಬಳಸ್ತಾರೆ. ಆದ್ದರಿಂದ ನಿಮ್ಗೆ ಯಾವ್ದು ಬಳಸ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಫೀಡ್ 1 kg ಅಷ್ಟು 2 kg ಅಷ್ಟು ಜೋಳದ ನುಚ್ಚು, 3/4 kg ಅಷ್ಟು ರವೆ ಬೂಸ, ಒಂದು 200 ಗ್ರಾಮ್ನಷ್ಟು 200-250 ಗ್ರಾಮ್ನಷ್ಟು ಕಡಲೆ ಹಿಂಡಿ ಕೊಟ್ಕೊಂಡ್ರೆ ಸಾಕು. ಇಲ್ಲ ನೀವು ರವೆ ಬೂಸನ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ಕಡಲೆ ಸಿಪ್ಪೆ ಬಳಸಿದ್ರು ಆಗುತ್ತೆ. ನೋಡಿ ಇಷ್ಟು ಹಾಲು ಕೊಟ್ಟೈತೆ. ಇದು ನನ್ನ ಪ್ರಕಾರ ಒಂದು 10 ಲೀಟ್ರ್ ಹಾಲೈತೆ. ಮಾಡ್ತಾನೆ ಪೂರ್ತಿಯಾಗಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.